ಇಂದಿನ ವಿಡಿಯೋ ವಿಷ್ಣು ಸಹಸ್ರನಾಮ ಸ್ತೋತ್ರದ 87ನೇ ಶ್ಲೋಕದ ಬಗ್ಗೆ. ಈ ವಿಡಿಯೋದಲ್ಲಿ ವಿಷ್ಣು ಸಹಸ್ರನಾಮ ಸ್ತೋತ್ರದ 87ನೇ ಶ್ಲೋಕದ ಅರ್ಥವನ್ನು ತಿಳಿದುಕೊಳ್ಳೋಣ ಮತ್ತು ಈ ಶ್ಲೋಕವನ್ನು ಪಠಿಸುವುದರಿಂದ ಆಗುವ ಪ್ರಯೋಜನಗಳನ್ನು ಸಹ ನಾವು ತಿಳಿದುಕೊಳ್ಳೋಣ. ವಿಷ್ಣು ಸಹಸ್ರನಾಮ ಸ್ತೋತ್ರದ 87ನೇ ಶ್ಲೋಕವು ಹೀಗಿದೆ. ಕುಮುದಾ ಕುಂದರಾ ಕುಂದಃ ಪರ್ಜನ್ಯಾ ಪಾವನೋ ನಿಲಃ ಅಮೃತಾಂಶೋ ಮೃತಾ ವಾಪುಃ ಸರ್ವಜ್ಞ ಸರ್ವತೋಮುಖಃ. ಈ ಶ್ಲೋಕದಲ್ಲಿ ಭಗವಾನ್ ವಿಷ್ಣುವಿನ 10 ನಾಮಗಳಿವೆ. ಈಗ ಭಗವಾನ್ ವಿಷ್ಣುವಿನ ಈ ಪ್ರತಿಯೊಂದು ನಾಮದ ಅರ್ಥವನ್ನು ತಿಳಿದುಕೊಳ್ಳೋಣ. ಮೊದಲ ವಿಷ್ಣು ನಾಮವು ಹೀಗಿದೆ. ಓಂ ಕುಮುದಾಯ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ಈ ಭೂಮಿಯನ್ನು ಸಂತೋಷಪಡಿಸುವವನು. ಎರಡನೇ ವಿಷ್ಣು ನಾಮವು ಹೀಗಿದೆ. ಓಂ ಕುಂದರಾಯ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ಒಳ್ಳೆಯ ಕಾರ್ಯಗಳ ಫಲಿತಾಂಶಗಳನ್ನು ಗುರುತಿಸುವವನು ಅಥವಾ ಅವನು ಮಲ್ಲಿಗೆ ಹೂವುಗಳನ್ನು ತನ್ನ ಕಾಣಿಕೆಗಳಾಗಿ ಸ್ವೀಕರಿಸುತ್ತಾನೆ. ಮೂರನೇ ವಿಷ್ಣು ನಾಮವು ಹೀಗಿದೆ. ಓಂ ಕುಂದಾಯ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ಋಷಿ ಕಶ್ಯಪನಿಗೆ ಈ ಸಂಪೂರ್ಣ ಭೂಮಿಯನ್ನು ದಾನವಾಗಿ ನೀಡಿದವನು ಅಥವಾ ನಮ್ಮ ಜೀವನದಲ್ಲಿ ಮೋಡದಂತಿರುವ ದುಃಖಗಳನ್ನು ನಿವಾರಿಸುವವನು. ನಾಲ್ಕನೇ ವಿಷ್ಣು ನಾಮವು ಹೀಗಿದೆ. ಓಂ ಪರಿಜನ್ಯಾಯ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ಮೋಡದಂತೆ ದುಃಖಿತ ಜನರಿಗೆ ಸಾಂತ್ವನವನ್ನು ನೀಡುವವನು. ಐದನೇ ವಿಷ್ಣು ನಾಮವು ಹೀಗಿದೆ. ಓಂ ಪಾವನಾಯ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ಕೇವಲ ಆಲೋಚನೆಗಳಿಂದ ಒಬ್ಬನನ್ನು ಶುದ್ಧನನ್ನಾಗಿ ಮಾಡುವವನು ಅಥವಾ ಕೇವಲ ಅವನನ್ನು ಸ್ಮರಿಸುವುದರಿಂದ ಭಕ್ತರು ಶುದ್ಧತೆಯನ್ನು ಪಡೆಯುತ್ತಾರೆ. ಆರನೇ ವಿಷ್ಣು ನಾಮವು ಹೀಗಿದೆ. ಓಂ ಅನಿಲಾಯ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣುವನ್ನು ಆಜ್ಞಾಪಿಸಲು ಯಾರು ಇಲ್ಲದವನು ಅಥವಾ ಭಗವಾನ್ ವಿಷ್ಣು ಎಂದಿಗೂ ನಿದ್ರೆ ಮಾಡದವನು. ಏಳನೇ ವಿಷ್ಣು ನಾಮವು ಹೀಗಿದೆ. ಓಂ ಅಮೃತಾಂಶಾಯ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ಆನಂದದ ಶ್ರೇಷ್ಠ ಅಮೃತವಾಗಿದ್ದಾನೆ ಅಥವಾ ತನ್ನದೇ ಆದ ಸ್ವಭಾವವಾದ ಅಮೃತವನ್ನು ಸೇವಿಸುವವನು. ಎಂಟನೇ ವಿಷ್ಣು ನಾಮವು ಹೀಗಿದೆ. ಓಂ ಅಮೃತ ವಪುಷೇ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ನಾಶವಾಗದ ದೇಹವನ್ನು ಹೊಂದಿರುವವನು ಅಥವಾ ಅಮರ ಮತ್ತು ಅಕ್ಷಯ ರೂಪವನ್ನು ಹೊಂದಿರುವವನು. ಒಂಬತ್ತನೇ ವಿಷ್ಣು ನಾಮವು ಹೀಗಿದೆ. ಓಂ ಸರ್ವಜ್ಞಾಯ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ಎಲ್ಲವನ್ನು ಬಲ್ಲವನು. ಹತ್ತನೇ ವಿಷ್ಣು ನಾಮವು ಹೀಗಿದೆ. ಓಂ ಸರ್ವತೋಮುಖಾಯ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ಎಲ್ಲೆಡೆ ಮುಖಗಳನ್ನು ಹೊಂದಿರುವವನು ಅಥವಾ ಎಲ್ಲಿಂದಲಾದರೂ ಸಂಪರ್ಕಿಸಬಹುದಾದವನು. ಈ ಶ್ಲೋಕವನ್ನು ಪಠಿಸುವುದರಿಂದ ಅಥವಾ ಕೇಳುವುದರಿಂದ ನಮಗೆ ಅಪಾರ ಸಂತೋಷ ಸಿಗುತ್ತದೆ. ಇದು ನಮ್ಮ ಎಲ್ಲ ಕಾರ್ಯಗಳಲ್ಲಿ ಯಶಸ್ಸನ್ನು ನೀಡುತ್ತದೆ. ಈ ಶ್ಲೋಕವು ನಮಗೆ ಆರಾಮದಾಯಕ ಜೀವನವನ್ನು ನೀಡುತ್ತದೆ. ಇದು ನಮಗೆ ಸಂತೋಷ, ಶಾಂತಿ ಮತ್ತು ನಮ್ರತೆಯನ್ನು ನೀಡುತ್ತದೆ. ಶ್ರವಣ ನಕ್ಷತ್ರಕ್ಕೆ ಸೇರಿದ ಜನರು ತಮ್ಮ ಜೀವನದಲ್ಲಿನ ಎಲ್ಲಾ ಸಮಸ್ಯೆಗಳನ್ನು ತೊಡೆದುಹಾಕಲು ಮತ್ತು ನಿಮ್ಮ ಜೀವನದಲ್ಲಿ ಎಲ್ಲಾ ಶುಭಗಳನ್ನು ಪಡೆಯಲು ಈ ಮಂತ್ರವನ್ನು 27 ಬಾರಿ ಜಪಿಸಬೇಕು. ಇದಿಷ್ಟು ವಿಷ್ಣು ಸಹಸ್ರನಾಮ ಸ್ತೋತ್ರದ 87ನೇ ಶ್ಲೋಕದ ಕುರಿತಾಗಿತ್ತು. ನಾಳೆಯ ವಿಡಿಯೋದಲ್ಲಿ ವಿಷ್ಣು ಸಹಸ್ರನಾಮ ಸ್ತೋತ್ರದ 88ನೇ ಶ್ಲೋಕದ ಮೇಲೆ ಚಿಂತನೆಯನ್ನು ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನೆಲ್ ಸಪೋರ್ಟ್ ಮಾಡೋಕೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.